ಮಂಗಳೂರು ವಿಚಾರ ಸರ್, ಹೊಸದಾಗಿ ಎಸ್ಪಿ ಮತ್ತೆ ಕಮಿಷನರ್ನ ನೇಮಕ ಮಾಡೋದು, ಅದಾದ ಬಳಿಕ ರಾತ್ರಿ ಹಗಲು ಅಂದ್ರೆ ಮನೆಗಳಿಗೆ ಹೋಗಿ ನೋಟಿಸ್ ಕೊಡುವಂಥದ್ದು, ಎಫ್ಐಆರ್ ಹಾಕುವಂಥದ್ದು ಮತ್ತು ಗಡಿಪಾರು ಮಾಡುವಂಥ ಕೆಲಸ ಮಾಡ್ತಾರೆ. ಇದುವರೆಗೂ 36 ಜನನ ಗಡಿಪಾರು ಮಾಡಿದ್ದಾರೆ. ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ರಾಜ ಮಹಾರಾಜರು ಹಿಂದೆ ನಮ್ಮ ರಾಜ್ಯವನ್ನು ಆಳಿದ್ರು, ದೇಶವನ್ನು ಆಳಿದ್ರು. ಆ ಸಂದರ್ಭದಲ್ಲಿ ಪಾಳೆಗಾರರ ಬಗ್ಗೆನೂ ಕೂಡ ನಾವು ಕೇಳಿದ್ದೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಚಿತ್ರದುರ್ಗ ಇರ್ಬೋದು, ಬೇರೆ ಬೇರೆ ಕಡೆ ಪಾಳೆಗಾರಿಕೆ ಇತ್ತು ಅನ್ನೋದನ್ನು ಕೂಡ ನಾವು ನೋಡಿ ಕೇಳಿದ್ದೇವೆ. ಆ ಪಾಳೆಗಾರಿಕೆಗೂ ಕೂಡ ಹಂಗಿಸುವಂತೆ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಕೂಡ ಹಂಗಿಸುವಂತೆ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ನಾನು ರಾಜ್ಯದ ಅಧ್ಯಕ್ಷನ ಕೇವಲ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ವರ್ತನೆಯನ್ನು ತಾವು ಗಮನಿಸಿ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತೇಳಿ ಜನ ಆಕ್ರೋಶ ಇವತ್ತು ಈ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ, ಮತ್ತೊಂದು ಕಡೆ ಇವರ ಸರ್ಕಾರದ ಹುಳುಕುಗಳನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಘಟನೆಗಳು ಕೂಡ ನಡೀತಾ ಇದ್ದಾರೆ. ತಕ್ಕಂಥ ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕುತಂತ್ರವನ್ನು ಕೂಡ ನಡೆಸ್ತಾ ಇದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸುಹಾಸ್ ಹತ್ಯೆ ಪ್ರಕರಣ ನಡೆದಾಗ ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಕೆಲವು ದುಷ್ಟಶಕ್ತಿಗಳು ಅವರನ್ನ ತಡೆಯಿದ್ರು. ಯಾವುದೇ ಕಾರಣಕ್ಕೂ ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಹೋಗಬಾರ್ದು ಅಂತೇಳಿ ತಡೆದ್ರು. ಅದಕ್ಕೆ ನೀವು ಕ್ರಮವನ್ನು ಕೈಗೊಂಡ್ರಿ. ಅವತ್ತು ಸುಹಾಸ್ ಶೆಟ್ಟಿ ಹತ್ಯೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ತಾವೆಲ್ಲರೂ ಕೂಡ ದೇಶದ ಜನ ನೋಡಿದ್ದಾರೆ. ತಾವೇ ಟಿವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. 3-4 ಜನ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಯಾರು ಕೊಲೆಗಡಕರಿದ್ರು, ದೇಶದ್ರೋಹಿಗಳಿದ್ರು, ಅವ್ರನ್ನ ಕಾರಲ್ಲಿ ಕೂರಿಸಿ ಪರಾರಿ ಮಾಡೋದಕ್ಕೆ ಸಹಕಾರನ ನೀಡಿದ್ದಾರೆ. ಅದ್ರ ಬಗ್ಗೆ ಏನಾಗಿದೆ ಹಾಗಾದ್ರೆ? ಅವನನ್ನ ಅರೆಸ್ಟ್ ಮಾಡಿದ್ದಾರ? ಕೇರಳದಲ್ಲಿ, ಹೊರ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇತ್ತು. ಎಲ್ಲೋ ಒಂದ್ ಕಡೆ ಹೊರ ರಾಜ್ಯದಲ್ಲಿ ನಡೀತಕ್ಕಂಥ ಘಟನೆಗಳು ನಮ್ಮ ರಾಜ್ಯದಲ್ಲೂ ಕೂಡ ಮರುಕಳಿಸ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇದು ಯಾವುದು ಕೂಡ ನಮಗೆ ನಂಬಿಕೆ ಬರ್ತಾ ಇಲ್ಲ, ರಾಜ್ಯ ಜನರಿಗೂ ಕೂಡ ನಂಬಿಕೆ ಬರ್ತಾ ಇಲ್ಲ. ಇದರ ನಡುವೆ ಸಂಘ ಪರಿವಾರದ ಹಿರಿಯರ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಿರ್ತಕ್ಕಂಥದ್ದು, ಹಿಂದೂ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕುತಂತ್ರ ನಡೀತಾ ಇದೆ. ರಾತ್ರಿ ಮಧ್ಯರಾತ್ರಿ ಹೋಗಿ ಕಾರ್ಯಕರ್ತರು ಮನೆಯ ಬಾಗಿಲನ್ನ ತಟ್ಟಿ ಕಾರ್ಯಕರ್ತರನ್ನ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾವ ಪ್ರಜಾಪ್ರಭುತ್ವದಲ್ಲಿದ್ದೇವೆ? ಎಲ್ಲಿದ್ದೇವೆ ನಾವು? ನಾನು ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದಲ್ಲಿ ಏನು ನಿಮ್ಮ ಸರ್ಕಾರದ ನಡವಳಿಕೆಯಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಾ ಇದೆ. ಇದನ್ನ ತಿದ್ದುಕೊಳ್ಳದೇನೆ ಇದೇ ರೀತಿ ಗುಂಡಾ ಪ್ರವೃತ್ತಿಯನ್ನ ಪೊಲೀಸ್ ಮೂಲಕ ಇವತ್ತು ಗುಂಡಾಗಿರಿ ನೀವು ಮಾಡಿದ್ದೇ ಆದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಕೊಂಡು ಕೂರೋದಿಲ್ಲ. ನಿನ್ನೆ ರಾತ್ರಿನೂ ಸಹ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ, ನಮ್ಮ ರಾಜ್ಯದ ಮುಖಂಡರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕೂಡ ನಮ್ಮ ಎಲ್ಲ ಕರಾವಳಿ ಭಾಗದ ಸಂಸದರು, ಶಾಸಕರು ಎಲ್ಲರೂ ಸಹ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ, ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ನೀಡ್ತಾ ಇದ್ದೇನೆ, ನಮ್ಮ ಹಿಂದೂ ಕಾರ್ಯಕರ್ತರ ವಿರುದ್ಧ ಏನು ದಬ್ಬಾಳಿಕೆ ನೀವು ನಡೆಸ್ತಾ ಇದ್ದೀರಿ, ಇದನ್ನ ಭಾರತೀಯ ಜನತಾ ಪಾರ್ಟಿ ಇದನ್ನು ಕೈ ಕೊಟ್ಕೊಂಡು ಕೂರೋದಿಲ್ಲ. ಮುಂದೆ ಬೆಳವಣಿಗೆಗಳು ಏನೇನಾಗ್ತದೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಏನು ಕುಮ್ಮಕ್ಕು ಕೊಡ್ತಾ ಇದೆ, ಖಂಡಿತ ಸರಿಯಲ್ಲ. ಮೊನ್ನೆ ದಿನ ತುಮಕೂರಿನಲ್ಲಿ ಹೇಮಾವತಿ ವಿಚಾರದಲ್ಲಿ ಇವತ್ತೇನು ಘಟನೆಗಳು ಆಗಿದೆ, ಅಲ್ಲಿ ರೈತರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ. ಪೊಲೀಸರ ಮೂಲಕ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ರೈತರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ, ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ.
ಯಾರೋ ಒಬ್ರಿಬ್ರು ಕಲ್ಲು ಹೊಡೆದಿರ್ಬೋದು, ಸರಿ ಅಂತ ನಾ ಹೇಳೋದಿಲ್ಲ. ಪೊಲೀಸರು ಅಂದ್ರೆ ನಮ್ಮ ರಾಜ್ಯದ ಪೊಲೀಸರು, ನಮ್ಮ ಆಸ್ತಿ ಅವರು. ಅದು ಯಾರೋ ಒಬ್ರಿಬ್ರು ಅದನ್ನ ಮಾಡಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತನು ಕೂಡ ಟಾರ್ಗೆಟ್ ಮಾಡಿ, ರೈತ ಮುಖಂಡರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಒಳಗಾಗ್ತಕ್ಕಂಥ ಕುತಂತ್ರ ನಡೀತಾ ಇದೆಯಲ್ಲ, ಇದರಿಂದ ಹೇಮಾವತಿ ನೀರಿನ ವಿಚಾರದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸಹ ಇವತ್ತು ಮಧ್ಯಾಹ್ನ ನಾವು ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ. ಆದ್ರೆ ಒಂದಂತೂ ಸ್ಪಷ್ಟ, ಈ ನಾಲಾಯಕ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ, ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಕೈ ತಪ್ಪಿದೆ. ಇದ್ರ ವಿರುದ್ಧ ವಿರೋಧ ಪಕ್ಷದವರಾಗಿ ನೀವೇನಾದ್ರೂ ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ, ಅಥವಾ ಕೇವಲ ವಾಗ್ದಾಳಿ? ಸಲಹೆ ಕೊಡ್ತಕ್ಕಂಥ ದೊಡ್ಡ ಮನುಷ್ಯ ನಾವಲ್ಲ. ಆದ್ರೆ ಸರ್ಕಾರದ ಗುಂಡಾವರ್ತನೆ, ರಾಜ್ಯ ಸರ್ಕಾರದ ಗುಂಡಾವರ್ತನೆ ಏನಿದೆ, ಇವರ ಸೊಕ್ಕನ ಮುರಿತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ, ನಮ್ಮ ಕಾರ್ಯಕರ್ತರಿಗಿದೆ. ಅದು ಬರೋದ್ರಿಂದ ನಾವು ತೋರಿಸ್ತೇವೆ. ಯಾವ್ದ್ರ ಬಗ್ಗೆ? ಕನ್ನಡದ ವಿರುದ್ಧ ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸರ್ಕಾರ ಒಂದು ಫರ್ಮ್ ನಿರ್ಧಾರ ಈ ಸರ್ಕಾರದ ನಡವಳಿಕೆ ಏನು ಅಂದ್ರೆ, ಹಾವು ಸಾಯಬಾರದು, ಕೋಲು ಮುರಿಬಾರದು. ಆದ್ರೆ ಕಮಲ್ ಹಾಸನ್ ಒಬ್ಬ ಖ್ಯಾತ ನಟ, ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ. ಆದ್ರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಥ್ಯಾಂಕ್ ಯು ಸರ್. ನಿನ್ನೆ ಸರ್ ಇದು ರಾಮಮೂರ್ತಿ ನಗರದಲ್ಲಿ ತಿರಂಗ ಯಾತ್ರೆಗೆ ಅವಕಾಶ ಕೊಟ್ಟಿಲ್ಲ ಸರ್, ಈ ಆಪರೇಷನ್ ಸುಂದರ್ ವಿಚಾರವಾಗಿ. ಕಾನೂನು ಸುವ್ಯವಸ್ಥೆಯನ್ನ ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಲ್ಲ. ಇವ್ರು ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ. ರಾಜ್ಯದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇದೆ. ತಿರಂಗ ಯಾತ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಅಲ್ಲ. ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರ ಧ್ವನಿ, ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಚಟುವಟಿಕೆ ಇದು. ಇದು ಪಕ್ಷಾತೀತವಾಗಿ ನಡೀತಾ ಇದೆ, ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.